ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೃಷಿ ಕ್ಷೇತ್ರದತ್ತ ಆಸಕ್ತಿ ಬೆಳೆಸಿಕೊಂಡು ಈ ಮೂಲಕವಾಗಿ ಹಸು ಸಾಕಾಣಿಕೆ ಸೇರಿದಂತೆ ಕೃಷಿಯಲ್ಲೂ ಪ್ರಗತಿ ಕಾಣುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ರೈತ ಮಹಿಳೆಯೊಬ್ಬರು ಹೈನುಗಾರಿಕೆಯಲ್ಲಿ ಮತ್ತು ಕೃಷಿಯಲ್ಲೂ ಆರ್ಥಿಕವಾಗಿ ಪ್ರಗತಿ ಕಾಣುತ್ತಿರುವ ಕುರಿತಾಗಿ. ಸ್ನೇಹಿತರೆ, ಕೊಡಗಿನ ಶನಿವಾರಸಂತೆ ಬಳಿಯ ಮುಳ್ಳೂರು ಗ್ರಾಮದ ರೈತ ಮಹಿಳೆ ಲೀಲಾವತಿ ಅವರು ಎಚ್.ಎಫ್ ತಳಿಯ 4 ಹಸು ಸೇರಿದಂತೆ ನಾಟಿ ತಳಿಯ 4 ಹಸುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಈ ಹಸುಗಳಿಂದ ಲೀಲಾವತಿಯವರು ಪ್ರತಿದಿನ ಬೆಳಗ್ಗೆ 30 ಲೀಟರ್ ಮತ್ತು ಸಂಜೆ 30 ಲೀಟರ್ನಂತೆ 60 ಲೀಟರ್ ಹಾಲು ಕರೆಯುತ್ತಾರೆ. ಕರೆದ ಹಾಲನ್ನು ಅರಕಲಗೂಡಿನ ಖಾಸಗಿ ಹಾಲಿನ ಡೇರಿಗೆ ಮಾರಾಟ ಮಾಡುತ್ತಾರೆ. ಇದರ ಜೊತೆಯಲ್ಲಿ ಅವರು ಅಕ್ಕಪಕ್ಕದವರಿಂದ ಹಾಲನ್ನು ಖರೀದಿಸುತ್ತಾರೆ. ಈ ಮೂಲಕ ಅವರು ಖಾಸಗಿ ಡೇರಿಯನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಲೀಲಾವತಿ ಅವರು ಹಸು ಸಾಕಾಣಿಕೆಯ ಪ್ರತಿದಿನದ ಮತ್ತು ಪ್ರತಿಯೊಂದು ಕೆಲಸ ನಿರ್ವಹಣೆಯನ್ನು ಯಾವೊಬ್ಬ ಕಾರ್ಮಿಕರ ಸಹಾಯ ಪಡೆದುಕೊಳ್ಳದೆ ತಾವೊಬ್ಬರೇ ನಿರ್ವಹಿಸುತ್ತಾರೆ. ಇದರ ಜೊತೆಯಲ್ಲಿ ಅವರು ತನಗೆ ಸೇರಿದ 1 ಎಕರೆ ಕಾಫಿ ತೋಟದ ನಿರ್ವಹಣೆಯನ್ನು ಸಹ ತಾವೊಬ್ಬರೇ ಮಾಡುತ್ತಾರೆ. ಕಾಫಿ ಹಣ್ಣು ಕೀಳುವ ಸಂದರ್ಭದಲ್ಲಿ ಮಾತ್ರವಷ್ಟೇ ಕಾರ್ಮಿಕರ ಸಹಾಯವನ್ನು ಪಡೆದುಕೊಳ್ಳುತ್ತಾರೆ. ಅಲ್ಲದೆ ಅಡಿಕೆ ಗಿಡದ ನರ್ಸರಿನೂ ಮಾಡಿರುವ ರೈತ ಮಹಿಳೆ ಲೀಲಾವತಿ ಅವರು ಅಡಿಕೆ ಗಿಡ ಮಾರಾಟದಿಂದಲೂ ಆದಾಯ ಗಳಿಸುತ್ತಿದ್ದಾರೆ. ಸ್ನೇಹಿತರೆ, ನಾವೀಗ ಲೀಲಾವತಿ ಅವರು ಮಾಡಿರುವ ಹೈನುಗಾರಿಕೆ ಮತ್ತು ಕೃಷಿ ಕಾಯಕದ ಬಗ್ಗೆ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ. ಯಾವ್ಯಾವ ತಳಿ ಇವು? ಇದು ಹಾಲು ಬ್ಲ್ಯಾಕ್, ಎಚ್.ಎಫ್ ಅಲ್ಲಿ ಹಾಲು ಬ್ಲ್ಯಾಕ್. ಹಾಲು ಬ್ಲ್ಯಾಕು. ಇದು ಎಚ್.ಎಫ್, ಪ್ಯೂರ್ ಎಚ್.ಎಫ್. ಇವು ಎಚ್.ಎಫ್ ಒಂದು ಟೈಮಿಗೆ 11 ಲೀಟರ್ ಹಾಲು ಕೊಡುತ್ತೆ. ಒಂದು ಟೈಮಿಗೆ. ಒಂದು ಟೈಮಿಗೆ ಇದು 8ರಿಂದ 10. ಇವಾಗ ಪ್ರೆಗ್ನೆಂಟ್ ಇದೆ. ಓಕೆ. ಇದು ಪ್ರೆಗ್ನೆಂಟ್. ಇನ್ನೊಂದು 2 ತಿಂಗಳು ತಗೋ. ಇದು ಹಾಲು ಬ್ಲ್ಯಾಕ್. ಯಾವುದು? ಹಾಲು ಬ್ಲ್ಯಾಕ್. ಹಾಲು ಬ್ಲ್ಯಾಕ್. ಎಚ್.ಎಫ್ ಅಲ್ಲಿ ಹಾಲು ಬ್ಲ್ಯಾಕ್. ಅದೇ. ಇದು ಎಷ್ಟು ಹಾಲು ಕೊಡುತ್ತೆ? ಇದು 2 ಲೀಟರು, 8ರಿಂದ 10 ಇದು ಕೊಡುತ್ತೆ. ಈಗ ಪ್ರೆಸೆಂಟ್ ಎಷ್ಟು ಕೊಡುತ್ತೆ ಇದು? ಇವಾಗ 8 ಲೀಟರ್ ಕೊಡ್ತಾ ಇದೆ. ತರಕ್ಕೆ 2 ತಿಂಗಳಾಗಿದೆ. 8 ಲೀಟರ್ ಕೊಡ್ತಾ ಇದೆ. ಇದು ಮಾಮೂಲಿ ಎಚ್.ಎಫ್. ಮಾಮೂಲಿ ಇದು ಅಂದ್ರೆ ಕ್ರಾಸ್ ಬರುತ್ತಲ್ಲ ಆ ಟೈಪ್. ಇದು 6 ಲೀಟರ್ ಹಾಲು ಕೊಡುತ್ತೆ ಒಂದು ಟೈಮಿಗೆ. ಈಗ ಮೇವು ಎಷ್ಟು ಟೈಮ್ ಹಾಕ್ತೀರಾ? ಮೇವು ಬೆಳಿಗ್ಗೆ ಒಂದು 20 kg ಅಷ್ಟು ಮೇವು, ಮತ್ತೆ ಸಂಜೆ 5 kg ಪೂರ್ತಿ ಸೈಲೇಜು. ಇನ್ನು ಒಣುವಲ್ಲಿದ್ರೆ ಒಣುಲ್ಲು ನೈಟು. ಬೆಳಗ್ಗೆ ಎಲ್ಲ ಹೊಟ್ಟೆ ತುಂಬಿಸ್ಬಿಟ್ಬಿಟ್ರೆ ನೀರು ಕೊಟ್ಟು ಮಲಗ್ಬಿಡ್ತಾರೆ. ಇನ್ನು ಬೂಸ ಕೊಡ್ತೀರಾ? ಅದು ಇವು ಎಲ್ಲ ಎಚ್.ಎಫ್ ಅಲ್ಲ? ಇನ್ನು ಬೇರೆ ನಾಟಿ ತಳಿ ಇದೆಯಾ? ನಾಟಲ್ಲಿದೆ. ನಾಟಿ ತಳಿಯಲ್ಲಿ ಬೇರೆ ಏನಾದರೂ ಹೆಸರು ಇರ್ತವ? ಇದು ಗಿರ್ರನ? ಏನೇನೋ ಹೆಸರಿದೆ. ನಮ್ದು ಗಿರ್ರ, ಮತ್ತೆ ಇದ್ರದ್ದು ಏನೋ ಹೆಸರು ಗೊತ್ತಿಲ್ಲ, ಅದು ಗಿರ್ರ. ಇವೆಲ್ಲ ಎಷ್ಟು ಹಾಲು ಕೊಡ್ತದೆ ಈ ಹಸು? ಇದು ಒಂದು ಟೈಮಿಗೆ 5 ಲೀಟರ್ ಕೊಡುತ್ತೆ. ಒಂದು ಟೈಮ್ಗೆ? ಅಂದ್ರೆ ಇದೇನೋ ಹೊರಗಡೆ ಮೇಯಕ್ಕೆ ಕೊಡೋದು ಅಷ್ಟೇ. ಒಂದು ಟೈಮಿಗೆ 5 ಲೀಟರ್. ಇನ್ನೊಂದು ತಿಂಗಳು ಕರ ಹಾಕುತ್ತೆ ಇದು. ಅಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ಅದು? ಅದು ಇದ್ರ ಮಗಳು. ಅದು ಹಾಲು ಕೊಡ್ತಾ ಇದೆಯಾ? ಇಲ್ಲ, ಇದು ಪ್ರೆಗ್ನೆಂಟ್ 1 ತಿಂಗಳು ಅಷ್ಟೇ. ಅದ್ರ ಮಗಳು ಇದು. ಇದು ಹಾಲು ತೂಕ ಮಾಡೋದು. ಈ ನಂಬರ್ ಏನಂತ? ಇದು ನಮಗೆ ನಂಬರ್ ಕೊಟ್ಟಿರ್ತಾರೆ ಡೈರಿಲಿ. ನೀವು ಯಾವ ಡೈರಿಗೆ ಹಾಕೋದು ಇಲ್ಲಿ? ನಮ್ದು ಅರ್ಕಲ್ಗೂಡು. ಅವರೇ ಬರ್ತಾರಾ? ಗಾಡಿ ಬರುತ್ತೆ. ಬೂಸನ ಇದು? ಬೂಸ. ಒಂದು ಟೈಮಿಗೆ 3 kg
ದಿನ ಕ್ಯಾರೆಟ್ ಟೈಮು. ಹಾಕ್ಬಿಟ್ಟು ಬಂದರೆ ಅದು ಹೋಯ್ತಾ ಇರ್ತಾರೆ. ಕ್ಯಾನ್ ಒಳಗೆ ಬಂದಿರುತ್ತೆ. ಅದೇ ಆಟೋಮೆಟಿಕ್ ಅಲ್ಲ? ಹಾಂ, ನೀವು ಬಾಕಿ ಕೆಲಸ ಮಾಡ್ಕೊಬೋದು. ಹಿಂಗೆ ಹಾಕಿ ಇದು ಮಾಡಿ. ಇಲ್ಲೇ ಫಿಲ್ ಆಗುತ್ತೆ ಅಲ್ಲ? ಹಾಂ, ಕ್ಯಾನಿಗೆ ಬಂದಿರುತ್ತೆ. ಅದು ಹಾಲು ಕಮ್ಮಿ ಆದಾಗ ಅದೇ ಕ್ಲಿಪ್ ಓಪನ್ ಆಗುತ್ತೆ. ಅದೇ ಕ್ಲಿಪ್ ಓಪನ್. ಉಳಿದಿರೋದನ್ನ ಕೈಲಿ ಇದು ಮಾಡ್ಕೊಳ್ಬಾರ್ದು. ಕೆತ್ತಲು ಭಾವ ಆಗ್ಬಿಡುತ್ತೆ. ಹಾಗಾಗಿ ಕೈ ಕರಿಬೇಕು. ಮ್ಯಾನ್ಯಲ್ಲು ಮಿಷಿನ್ ಹಾಕಿದ್ರು 100-200 ಗ್ರಾಮ್ ಉಳಿದಿರುತ್ತೆ. ಕೈ ಕರೆದ್ರೆ ತೋಟ ಎಷ್ಟಿದೆ? 1 ಎಕರೆ ಇದೆ. 1 ಎಕರೆನಾ? ಕಾಫಿ ಜೊತೆ ಬೇರೆ ಏನೇನು ಬೆಳೆದಿದ್ದೀರಾ? ಮೆಣಸು, ತೆಂಗು, ಬಾಳೆ. ಯಾವುದು ಕಾಫಿ ಯಾವುದಾ? ಇದು ರೋಬಸ್ಟಾ. ರೋಬಸ್ಟಾ, ಪೂರ್ತಿ ರೋಬಸ್ಟಾನ ಇದು? ಹಾಂ, ಪೂರ್ತಿ ರೋಬಸ್ಟಾ. ಇದು ನೀರು ಕೊಟ್ಟರೆ ಚೆನ್ನಾಗಿರುತ್ತೆ. ನನಗೆ ಬೋರ್ ಇಲ್ಲ ಇಲ್ಲಿ, ಹಾಗಾಗಿ ಫಸಲು ಕಮ್ಮಿ ಇದೆ. ಇದು ಫಸಲು. ಅಂದರೆ ಸೀಸನ್ ಟೈಮಲ್ಲಿ ಲೇಬರ್ಸ್ ಕರ್ಕೊಳ್ತೀರಾ? ಕಾಫಿ ಪಿಕ್ಕಿಂಗ್ ಟೈಮಲ್ಲಿ? ಮಳೆ ಜಾಸ್ತಿ ಇದರಿಂದ ಈ ಚಿಗುರು ತೆಗ್ದಿಲ್ಲ. ಇವಾಗ ತೆಗಿಬೇಕು ಇದನ್ನು. ಎಲ್ಲ ತೆಗೆದು ನೀಟ್ ಮಾಡಬೇಕು ಇದನ್ನು. ನರ್ಸರಿ ಅಡಿಕೆ ನರ್ಸರಿ ಸೇಲ್ಗೆ ಇದು? ಹಾಂ, ಸೇಲಿಗೆ. ಎಷ್ಟು ಟೈಮ್ ಆಯಿತು ಗಿಡ ಹಾಕಿ? ಇದು 9-10 ತಿಂಗಳಾಗಿದೆ. ಸೇಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ನೀವು? ಈ ವರ್ಷ 1 ವರ್ಷಕ್ಕೂ ಮಾಡ್ಬೋದು, 2 ವರ್ಷಕ್ಕೂ ಮಾಡ್ಬೋದು. 2 ವರ್ಷದ ಗಿಡ ಮನೆ ತಗೊಂಡು ಹೋದ್ರು 1000 ಗಿಡನ. ಇನ್ನೂ ಬೆಲೆ ಜಾಸ್ತಿ ಇರುತ್ತೆ. ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ಯಾವುದು ಇದು? ಅಡಿಕೆಲ್ಲ ಬರೀ ಪ್ಯಾಕ್ ಮಾಡಿ ಇದು ಮಾಡಿದರೆ ಸಾಕು. ನಮಸ್ಕಾರ ಮೇಡಮ್. ಹಾಂ, ನಮಸ್ಕಾರ. ನಿಮ್ಮ ಹೆಸರು? ಲೀಲಾವತಿ. ಯಾವ ಊರು ಇದು? ಮುಳ್ಳೂರು ಗ್ರಾಮ.
ನೀವು ಹೈನುಗಾರಿಕೆ ಕೃಷಿಯನ್ನು ಮಾಡಿದರೆ, ಹಾಂ ಹೌದು. ಆಮೇಲೆ ಕೃಷಿಯನ್ನು ಮಾಡಿದರೆ, ಯಾವ ಕೃಷಿ ಮಾಡಿದ್ರೆ ಮತ್ತು ಹೈನುಗಾರಿಕೆಯನ್ನು ಹೇಗೆ ಏನು? ಹೈನುಗಾರಿಕೆ ಹಸುಗಳು ಸಾಕಿದ್ದೀನಿ. 4 HF ಇದೆ, 1 ಜೆರ್ಸಿ ಇದೆ, 1 ನಾಟಿ ಹಸು ಇದೆ, ಕರುಗಳು 2 ಉಂಟು. ಒಂದೊಂದು ಹಸು 8 ರಿಂದ 10 ಲೀಟ್ರ್ ಹಾಲು ಕೊಡುತ್ತೆ. HF ಪ್ಯೂರ್ HF. ಮತ್ತು ನಾಟಿ ತಳಿ ಇದೆಯಾ? ನಾಟಿ ತಳಿ ಅದು 5 ಲೀಟ್ರ್ ಹಾಲು ಕೊಡುತ್ತೆ. ಇವಾಗೆಲ್ಲ ಪ್ರೆಗ್ನೆಂಟ್ ಇದೆ. ಎಷ್ಟು ಹಾಲು ಕೊಡ್ತೀರಾ ಒಂದು ಒಂದು ಟೈಮಿಗೆ 30 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು? ಮಾರ್ನಿಂಗ್ ಒಂದು ಟೈಮಿಗೆ 30, ಈವ್ನಿಂಗ್ 30. ಟೋಟಲ್ 60 ಲೀಟ್ರ್ 60 ಲೀಟ್ರ್ ಹಾಲು. ಹಾಲನ್ನು ನೀವು ಇಲ್ಲಿ ಕೊಡೋದು? ಸ್ವತಃ ಇಲ್ಲೇ ಡೈರಿ ಉಂಟು, ಪ್ರೈವೇಟ್ ಡೈರಿಗೆ ನೀವು ಸೇಲ್ ಮಾಡ್ತೀರಾ? ಅವರೇ ಬಂದು ತಗೊಂಡು ಹೋಗ್ತಾರೆ. ನಿಮ್ಮ ಪ್ರೈವೇಟ್ ಡೈರಿ ಅಲ್ವಾ? ಹೌದು. ಓಕೆ. ಇನ್ನು ಬೇರೆ ಏನು ಕೃಷಿ ಮಾಡ್ತೀರಾ ನೀವು? ನರ್ಸರಿ ಮಾಡಿದ್ದೀನಿ, ಅಡಿಕೆ ಗಿಡದ್ದು. ಅಪ್ಪನ ಮನೆಯಿಂದ ಅಡಿಕೆ ಗೋಡ್ ಬಂದು ಒಳ್ಳೆ ನೀರ್ಸಿಪುರದಿಂದ ನರ್ಸರಿ ಮಾಡಿದ್ದೀನಿ. ಫ್ರೀ ಟೈಮಲ್ಲಿ ಹಸುದೆಲ್ಲ ಕೆಲಸ 11 ಗಂಟೆಗೆ ಮುಗಿದ್ಮೇಲೆ ಫ್ರೀ ಟೈಮಲ್ಲಿ ಆ ಕೆಲಸ ಮಾಡಿದ್ದೀನಿ. ಮತ್ತೆ ತೋಟ ಯಾವುದು? ರೋಬಸ್ಟ ಇದೆ. ಎಷ್ಟು ಎಕರೆ ಇದೆ? 1 ಎಕರೆ ಇದೆ. ಆ ಮಧ್ಯದಲ್ಲಿ ಏನು ಬೆಳೆದಿರೋ ನೀವು? ರೋಬಸ್ಟ, ಮೆಣಸಿದೆ, ಅಡಿಕೆ ಮರ ಇದೆ, ಅಷ್ಟೇ. ಅಷ್ಟರಲ್ಲೇ ನನಗೆ ಟೈಮ್ ಆಗೋಗುತ್ತೆ. ಈಗ ನೀವು ಹಸು ಸಾಕಾಣಿಕೆ ಎಲ್ಲ ಮಾಡಿದ್ರೆ ಅದಕ್ಕೆ ಹಂಗೆ ಲೇಬರ್ಸ್ ಕಟ್ಕೊಳ್ತೀನಿ? ಒಬ್ಬಳೇ ಮಾಡೋದು. ಲೇಬರ್ಸ್ ಎಲ್ಲ ಇಟ್ಟರೆ ನಮ್ಗೇನು ಹೊಳೆಯಲ್ಲ. ಏಕೆ ಅವಕ್ಕೆ ಮೇವೆಲ್ಲ ಹಾಕೋದು, ಬೂಸ ಹಾಕೋದು, ಅದು ಖರ್ಚು ಹೋಗುತ್ತೆ. ಇನ್ನು ಅರ್ಧ ಖರ್ಚು ನಮ್ಗೊಳುತ್ತೆ. ಹೀಗೆ ಹೈನುಗಾರಿಕೆ ಕೃಷಿ ನಿಮಗೆ ಹೇಗೆ ಅನಿಸುತ್ತೆ? ಈ ಮಹಿಳೆಯರು ಪರವಾಗಿಲ್ಲ, ಮಾಡ್ಬೋದು ಆರಾಮಾಗಿ. ಮನೆಯಲ್ಲಿ ಮಹಿಳೆಯರೆಲ್ಲ ಮಾಡ್ಬೋದು ಆರಾಮಾಗಿ. ಉಳಿಯುತ್ತೆ, ಲಾಭ ಉಳಿಯುತ್ತೆ. ಒಟ್ಟಾರೆ ಲಾಭ ಅಂತ ಲಾಭ ಉಳಿಯುತ್ತೆ, ಟೈಮು ಉಳಿಯುತ್ತೆ. ಅದ್ರ ಜೊತೆ ಇನ್ನೂ ಏನಾದರೂ ಮಾಡ್ಬೋದು. 11 ಗಂಟೆಗೆ ಬೇಗ ಎಲ್ಲ ಕೆಲಸ ಮುಗಿಸಿದ್ರೆ 11 ಗಂಟೆಗೆ ಸ್ನಾನ ಮಾಡಿಸಿ ಅದಕ್ಕೆಲ್ಲ ತಿನ್ನೋಕೆ ಕೊಟ್ಟೆ ಎಲ್ಲ ಮಾಡಿದರೆ ಮಲಗುತ್ತೆ. 11 ಗಂಟೆಗೆ ನೀರೆಲ್ಲ ಕೊಟ್ಟರೆ ಮತ್ತು 4 ಗಂಟೆವರೆಗೂ ರೆಸ್ಟ್ ಇರುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.